ಅಮ್ಮ ಮತ್ತು ಮಗಳು ನಿಸ್ವಾರ್ಥ ಪ್ರೀತಿ ಕಡು ಬಡತನದ ನಡುವೆ ಒಂದೇ ಆಧಾರವಾಗಿ ಬದುಕಿದ ತಾಯಿ ಮತ್ತು ಮಗಳು ಪರಸ್ಪರ ಪ್ರೀತಿಯ ಬಲದಿಂದ ಜೀವನದ ಎಲ್ಲಾ ಕಠಿಣತೆಗಳನ್ನು ಎದುರಿಸುತ್ತಿದ್ದರು. ತಾಯಿ ಗೌರಿ ಮತ್ತು ಮಗಳು ತಾರಾ, ಈ ಇಬ್ಬರ ಜೀವನ ಇತರ ಕುಟುಂಬಗಳಂತೆ ಸಾಮಾನ್ಯವಾಗಿರಲಿಲ್ಲ. ತಾಯಿಯ ಓಡಲಲ್ಲಿ ಮಗಳು ಬೆಳೆದರೂ ಮಗಳ ಕನಸುಗಳಿಗೆ ಆ ಧ್ವನಿಯಾಗಿದ್ದು ತಾಯಿಯೇ. ಗೌರಿ ಅಮ್ಮ ದಿನವೂ ಮನೆಯಿಂದ ಹೊರಟು ಮನೆ ಕೆಲಸ ಮಾಡುತ್ತಿದ್ದಳು. ದಿನವಿಡೀ ಹಗಲು ಪಾಟಿನಲ್ಲಿ ದಣಿದರೂ ಮಗಳ ಸುಖವೇ ಆಕೆಯ ಶಕ್ತಿಯಾಗಿತ್ತು. ತಾರಾ ಬುದ್ಧಿವಂತಿ, ಚುರುಕು ವಿದ್ಯಾರ್ಥಿನಿ, ಹಾಗೆಯೇ ಅದ್ಭುತವಾಗಿ ನೃತ್ಯ ಮಾಡುತ್ತಿದ್ದಳು. ಅಮ್ಮನ ಕನಸು ತನ್ನ ಮಗಳು ದೊಡ್ಡ ಅಧಿಕಾರಿಯಾಗಬೇಕು ಎಂಬುದಾಗಿದ್ದರೆ ತಾರಾ ನೃತ್ಯದಲ್ಲಿ ತನ್ನ ಭವಿಷ್ಯ ಕಟ್ಟಬೇಕೆಂದಿದ್ದಳು. ಅಮ್ಮ, ನಾನೂ ಒಬ್ಬ ಡ್ಯಾನ್ಸರ್ ಆಗೋಣ ಎಂದಳು ತಾರಾ ಒಂದು ದಿನ ಅಮ್ಮನ ಹತ್ತಿರ ಕುಳಿತು. ಗೌರಿ ಒಮ್ಮೆ ಯೋಚಿಸಿ ತಲೆಯ ನುಡಿದಳು. ನೀನು ಏನೇ ಆದರೂ ಅಮ್ಮ, ನಿನ್ನ ಸಂತೋಷವೇ ನನಗೆ ಮುಖ್ಯ ಎಂದಳು ಮುದ್ದಾಡುತ್ತಾ. ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ದೊಡ್ಡ ಡ್ಯಾನ್ಸ್ ಸ್ಪರ್ಧೆಯೊಂದು ನಡೆಯುತ್ತಿತ್ತು. ತಾರಾ ಅದರಲ್ಲಿ ಭಾಗವಹಿಸಲು ತಯಾರಾಗಿ ಮೊದಲ ರೌಂಡ್ನಲ್ಲಿ ಗೆದ್ದಳು. 2ನೇ ರೌಂಡ್ ಗೆದ್ದು 3ನೇ ರೌಂಡ್ಗೆ ಆಯ್ಕೆಯಾದಾಗ ಮಾತ್ರ ಅವಳಿಗೆ ಗೊತ್ತಾಯಿತು, ಈ ರೌಂಡ್ ನೃತ್ಯ ಮಾಡುವಾಗ ಅವಳಿಗೆ ಗೆಜ್ಜೆ ಬೇಕು. ಆದರೆ ಮನೆ ಸ್ಥಿತಿ ನೋಡಿದರೆ ಅಮ್ಮನ ಬಳಿ ಅಷ್ಟೊಂದು ಹಣವಿಲ್ಲ. ಆದರೆ ತಾಯಿಯ ಪ್ರೀತಿ ಎಂದು ಹಿಂದಿರುಗುವುದಿಲ್ಲ. ನಾನು ಏನಾದರೂ ಮಾಡುತ್ತೇನೆಮ್ಮ, ನೀನು ಕೇವಲ ನಿನ್ನ ಕನಸು ಸಾಕಾರ ಮಾಡಬೇಕೆಂದು ತೀರ್ಮಾನಿಸು ಎಂದು ಅವಳನ್ನು ಧೈರ್ಯಪಡಿಸಿದಳು. ಅಗತ್ಯಕ್ಕೆ ಹಣ ಜಮೆಯಾಗಬೇಕೆಂದು ತಾಯಿ ತನ್ನ ಹಳೆಯದಾದ ಸೀರೆ ಅರೆದು ಅದನ್ನು ಮಾರಾಟ ಮಾಡಲು ನಿರ್ಧರಿಸಿದಳು. ಮುಂಜಾನೆ ಆಕೆ ಗೆಜ್ಜೆ ತಂದು ಕೊಡಲು ಹೋದಾಗ ಅವಳನ್ನು ರಸ್ತೆ ದಾಟುವಾಗ ಕಾರೊಂದು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಳು. ತಾರಾ ಸ್ಪರ್ಧೆಗೆ ಹೋಗುವ ಹೊತ್ತಿಗೆ ಈ ಭಯಾನಕ ಸುದ್ದಿ ಬಂದಿತು. ತಾಯಿ ಉಸಿರೇ ಇಲ್ಲದ ಹಾಗೆ ನೆಲದಲ್ಲಿ ಬಿದ್ದಿದ್ದಳು. ತಾಯಿಯ ಕೈಯಲ್ಲಿ ಅವಳಿಗಾಗಿ ತಂದ ಗೆಜ್ಜೆಗಳು ಬಿದ್ದಿದ್ದವು. ಅವುಗಳನ್ನು ಹಿಡಿದ ತಾರಾ ಹೃದಯವಿಡಿಯುತ್ತ ಅತ್ತಳು. ತಾಯಿಯ ಪ್ರೀತಿಯ ಕೊನೆಯ ನೆನಪಾಗಿ ಆ ಗೆಜ್ಜೆಗಳನ್ನು ಧರಿಸಿ ತಾಯಿ ಹೆಸರಿನಲ್ಲಿ ಅಂತಿಮ ಸ್ಪರ್ಧೆಗೆ ಹೋದಳು. ಆ ಸ್ಪರ್ಧೆಯಲ್ಲಿ ತಾರಾ ತಾಯಿ ನೆನಪಿನಲ್ಲಿ ಕುಸಿದು ಅಳುತ್ತಾ ನೃತ್ಯ ಮಾಡಿದಳು. ಅವಳ ಮನಸ್ಸಿನ ನೋವು, ತಾಯಿಯ ಅನನ್ಯ ಪ್ರೀತಿ ಎಲ್ಲರ ಹೃದಯ ಮುಟ್ಟಿತು. ತಾರಾ ಗೆದ್ದಳು. ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದು ಬಹುಮಾನದಲ್ಲಿ ಬಂದ ಹಣದಿಂದ ತಾಯಿಗೆ ಒಂದು ಶ್ರದ್ಧಾಂಜಲಿ ನೀಡಿದಳು. ಅವಳಿಗೆ ತಾಯಿಯ ಗೆಜ್ಜೆಗಳ ಅರ್ಥ ಬೇರೆಯಾಗಿತ್ತು. ಅದು ಕೇವಲ ನೃತ್ಯದ ಸಾಧನೆಯ ಪ್ರತೀಕವಲ್ಲ, ಅದು ತಾಯಿಯ ಅನಂತ ಪ್ರೀತಿಯ ತ್ಯಾಗದ ಸಂಕೇತವಾಗಿತ್ತು. ನಾನಿದ್ದೇನೆ ಅಮ್ಮ, ನಿನ್ನ ಕನಸು ಈಗ ನನಸಾಗಿದೆ ಅಂದಳು ತಾರಾ ತಾಯಿಯ ಚಿತ್ರವನ್ನು ಮುಟ್ಟುತ್ತಾ.